ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದು 1 ತಿಂಗಳಕ್ಕಿಂತ ಜಾಸ್ತಿ ಸಮಯ ಆಗಿದೆ. ಯಾವಾಗ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ್ರೋ ಆಗ ಇಡೀ ಪ್ರಪಂಚ ಟ್ಯಾಕ್ಸ್ ಹಾಗೂ ವ್ಯಾಪಾರದ ಸಲುವಾಗಿ ಭಯ ಪಡ್ಕೊಳ್ತು. ಆದ್ರೆ ಟ್ರಂಪ್ ಕಳೆದ 5 ದಿನಗಳಿಂದ ನಿರಂತರವಾಗಿ ಭಾರತದ ಬಗ್ಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ದಾರೆ. ವಿದೇಶದ ವೇದಿಕೆಗಳಲ್ಲಿ ಭಾರತ ಹಾಗೂ ಪ್ರಧಾನಿ ಮೋದಿ ಅವರ ಹೆಸರು ಪದೇ ಪದೇ ತೆಗೆಯುತ್ತಿದ್ದಾರೆ. ಜೊತೆಗೆ ಭಾರತದ ಚುನಾವಣೆಗೆ US ಏಡ್ ಕೊಟ್ಟಂತಹ ಹಣದ ಬಗ್ಗೆ ಕೂಡ ಟ್ರಂಪ್ ಹೇಳ್ತಾರೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸದ್ಯ ಟ್ರಂಪ್ ತಮ್ಮ ದೇಶದ ಖರ್ಚನ್ನ ಕಮ್ಮಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಜೊತೆಗೆ ಎಷ್ಟು ತೆರಿಗೆ ಹಣದಿಂದ ಅಮೆರಿಕ ಜನರಿಗೆ ಪ್ರಯೋಜನ ಆಗ್ಬೋದು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಟ್ರಂಪ್ ಮೊದಲು ಅಮೆರಿಕದ ಹಣ ಎಲ್ಲಿ ವ್ಯರ್ಥ ಆಗ್ತಾ ಇದೆ ಅನ್ನೋದ್ರನ್ನ ಕಂಡು ಹಿಡಿಯೋಕೆ ಹೊರಟರು. ಆಗ ಅಮೆರಿಕ ತನ್ನ ಪ್ರತಿಷ್ಠೆಗೋಸ್ಕರ ಇಡೀ ಪ್ರಪಂಚದ ತುಂಬಾ ಹಣವನ್ನ ಹಂಚುತ್ತಿದ್ದ ವಿಷಯ ಗೊತ್ತಾಗುತ್ತೆ. ಮಜಾ ನೋಡಿ, ಪ್ಯಾಲೆಸ್ಟೈನ್ಗೆ ಕಾಂಡಮ್ ಖರೀದಿ ಮಾಡೋಕೆ $57 ಮಿಲಿಯನ್ ಹಣ ನೀಡಿದೆ. ಬಾಂಬ್ ಬೀಳ್ತಾ ಇರುವ ಜಾಗದಲ್ಲಿ ಅದನ್ನ ಯಾಕೆ ಕೊಟ್ರೋ ಗೊತ್ತಿಲ್ಲ ಅಂತ ಟ್ರಂಪ್ ಇದನ್ನ ತಮಾಷೆಗೆ ಹೇಳ್ಕೊಳ್ತಾರೆ. ಇನ್ನೊಂದು ಕಡೆ ಟ್ರಂಪ್ ಭಾರತಕ್ಕೆ ಹಣದ ಅವಶ್ಯಕತೆ ಏನಿದೆ, ಅವರಿಗೆ ಚುನಾವಣೆ ನಡೆಸೋಕೆ $21 ಮಿಲಿಯನ್ ಯಾಕೆ ಕೊಟ್ಟಿದ್ವು ಅಂತ ಪ್ರಶ್ನೆ ಕೂಡ ಮಾಡ್ತಾರೆ. ಟ್ರಂಪ್ ದೃಷ್ಟಿಯಲ್ಲಿ ಇದು ವ್ಯರ್ಥ ಖರ್ಚು, ಯಾಕಂದ್ರೆ ಅದು ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ನ ಹಣ. ಜೊತೆಗೆ ಯಾವ ದೇಶ ಅಮೆರಿಕದ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕುತ್ತೋ ಆ ದೇಶದ ಮೇಲೆ ಅವರು ಮಾತಾಡ್ತಾ ಇದ್ದಾರೆ. ಉದಾಹರಣೆಗೆ ಚೈನಾ, ಭಾರತ, ಬ್ರೆಜಿಲ್ ಬಗ್ಗೆ ಮಾತಾಡಿದ್ದಾರೆ. ಅಮೆರಿಕದ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕಿರುವಂತಹ ದೇಶ ಅಂದ್ರೆ ಮೊದಲನೇದು ಬ್ರೆಜಿಲ್, ಎರಡನೇದು ಭಾರತ, ಮೂರನೇದು ಚೈನಾ. ಉದಾಹರಣೆಗೆ ಭಾರತದ ವಸ್ತುವಿಗೆ ಅಮೆರಿಕದಲ್ಲಿ 6% ಟ್ಯಾಕ್ಸ್, ಅದೇ ಅಮೆರಿಕದ ವಸ್ತು ಭಾರತದಲ್ಲಿ ಮಾರ್ಬೇಕಾದ್ರೆ 13 ಟ್ಯಾಕ್ಸ್. ಇದನ್ನೇ ಟ್ರಂಪ್ ವಿರೋಧಿಸ್ತಾ ಇರೋದು. ಅಮೆರಿಕದ ದೃಷ್ಟಿಯಿಂದ ನೋಡೋದಾದ್ರೆ ಟ್ರಂಪ್ ಹೇಳ್ತಿರೋದು, ಮಾತಾಡ್ತಿರೋದು ಸರಿಯಾಗಿಯೇ ಇದೆ. ಎರಡನೇದಾಗಿ ಚೈನಾ ಭಾರತದ ಪ್ರತಿಸ್ಪರ್ಧಿ ಅನ್ನೋದು ಅಮೆರಿಕಾಗೆ ಗೊತ್ತಿದೆ. ಚೈನಾಗೆ ಕೌಂಟರ್ ಕೊಡ್ಬೇಕಾದ್ರೆ ಅಮೆರಿಕ ಭಾರತದ ಜೊತೆಗೆ ಚೆನ್ನಾಗಿರ್ಬೇಕು. ಅದಕ್ಕೆ ಅಮೆರಿಕ ಭಾರತದ ಕಡೆಗೆ ನೋಡ್ತಾ ಇರೋದು. ಜಿಯೋಪಾಲಿಟಿಕ್ಸ್ ನ ಮೂಲಕ ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನ ಇಟ್ಕೊಳ್ಳೋಕೆ ಬಯಸ್ತಾ ಇದೆ. ಮೂರನೇದಾಗಿ ಟ್ರಂಪ್ ಅಮೆರಿಕದ ಶಸ್ತ್ರಗಳನ್ನ ಮಾರಾಟ ಮಾಡೋಕೆ ಬಯಸ್ತಾ ಇರೋದು. ಅಮೆರಿಕದ ದೊಡ್ಡ ಆದಾಯದ ಮೂಲ ಕಚ್ಚಾ ತೈಲ ಹಾಗೂ ಶಸ್ತ್ರಾಸ್ತ್ರ. ಹೀಗಾಗಿ ಯಾವ ದೇಶ ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತಾ ಇದೆ ಅಂತ ನೋಡಿದಾಗ ಮೊದಲನೇದಾಗಿ ಸೌದಿ ಅರೇಬಿಯಾ ಇದೆ. ಸೊ ಅವರಿಗೆ ಅಮೆರಿಕ ನಮ್ಮಿಂದ 1 ಟ್ರಿಲಿಯನ್ ಆಯುಧಗಳನ್ನ ಖರೀದಿ ಮಾಡಿ ಅಂತ ಹೇಳ್ತು. ನಂತರ ಭಾರತ ಕೂಡ ಬಹಳಷ್ಟು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡುತ್ತೆ. ಆದ್ರೆ ಭಾರತ ಅಮೆರಿಕದಿಂದ ಆಯುಧಗಳನ್ನ ಖರೀದಿ ಮಾಡೋದಿಲ್ಲ. ಭಾರತ ಇಸ್ರಾಯೇಲ್, ಫ್ರಾನ್ಸ್ ಹಾಗೂ ರಷ್ಯಾಗಳಿಂದ ಖರೀದಿ ಮಾಡುತ್ತೆ. ಅದಕ್ಕೆ ಅಮೆರಿಕ ಭಾರತಕ್ಕೆ F-35 ಆಫರ್ ಮಾಡ್ತು. ಅದಕ್ಕೆ ಮೋದಿಜಿ ಹೇಳ್ತಾರೆ, ಭಾರತ ನಿಮ್ಮ F-35 ಅನ್ನ ಖರೀದಿ ಮಾಡ್ತಿತ್ತು, ಆದ್ರೆ ಅದೇ ವಿಮಾನವನ್ನ ನೀವು ಪಾಕಿಸ್ತಾನಕ್ಕೆ ಕೊಟ್ರಲ್ಲ ಅಂತ. ನಮ್ಮ ಹಾಗೂ ಪಾಕಿಸ್ತಾನದ ಯುದ್ಧ ಆದ್ರೆ 2 ವಿಮಾನಗಳು ಒಂದೇ ಆಗಿರುತ್ತೆ. ಹೀಗಾಗಿ ಮೋದಿ ಒಪ್ಪಿಲ್ಲ. ಆಗ ಟ್ರಂಪ್ ಪಾಕಿಸ್ತಾನಕ್ಕೆ ಒಂದು ಬೆದರಿಕೆ ಕೂಡ ಹಾಕ್ತಾರೆ. ಅಮೆರಿಕ ಕೊಟ್ಟಂತಹ ವಿಮಾನವನ್ನ ನೀವೇನಾದ್ರೂ ಭಾರತ ಅಥವಾ ಕಾಶ್ಮೀರಕ್ಕೆ ಬಳಸಿದ್ರೆ ಆ ವಿಮಾನವನ್ನ ವಾಪಸ್ ತೆಗೆದುಕೊಳ್ಳುತ್ತೇವೆ ಅಂತ. ಆಕ್ಚುಲಿ ಭಾರತಕ್ಕೆ F-35 ಅವಶ್ಯಕತೆ ಇತ್ತು. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದಕ್ಕೆ ಅಲ್ಲ, ಪಶ್ಚಿಮ ಪ್ರಾಂತ್ಯದ ಭಯೋತ್ಪಾದಕರ ಮೇಲೆ ಬಾಂಬ್ ದಾಳಿ ಮಾಡೋದಕ್ಕೆ F-35 ನ ಅವಶ್ಯಕತೆ ಇತ್ತು. ಸೊ ಅಮೆರಿಕ ಜೊತೆಗೆ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಹಿಂದೆ ಬಿಲ್ ಕ್ಲಿಂಟನ್ ಹಾಗೂ ಟೋನಿ ಬ್ಲೇರ್ ಸೇರಿ ಪ್ರಪಂಚದ 90 ದೇಶಗಳಿಂದ ಒಂದು ಲೆಫ್ಟ್ ಲಿಬರಲ್ ಸಂಘಟನೆ ಹುಟ್ಟು ಹಾಕಿತ್ತು. ಅದೇ ಈಗ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ರೈಟ್ ವಿಂಗ್ ನ ಸಂಘಟನೆ ಸಿದ್ಧವಾಗ್ತಾ ಇದೆ. ಅದರಲ್ಲಿ ಜಾರ್ಜಿಯಾ ಮೆಲೋನಿ ಹಾಗೂ ನರೇಂದ್ರ ಮೋದಿ, ರೊಮೇನಿಯಾದ ರೈಟ್ ವಿಂಗ್ ವ್ಯಕ್ತಿ ಇದ್ದಾರೆ, ಅರ್ಜೆಂಟೀನಾದ ಪ್ರಧಾನಿ ಕೂಡ ಇದ್ದಾರೆ. ಇವರೆಲ್ಲ ಸೇರಿ ರೈಟ್ ವಿಂಗ್ ಗುಂಪಿನ ಪ್ರಚಾರ ಮಾಡಬೇಕು
ಹಾಗೂ ರಾಷ್ಟ್ರವಾದಿ ಪಾರ್ಟಿಯ ಪ್ರಚಾರ ಮಾಡಬೇಕಿದೆ. ಈ ವಿಷಯದ ಬಗ್ಗೆ ಮಾತಾಡ್ತಾ ಟ್ರಂಪ್ ಭಾರತದ ಬಗ್ಗೆ ಚರ್ಚೆ ಮಾಡ್ತಾರೆ. ಆದ್ರೂ ಇಲ್ಲಿ ಟ್ರಂಪ್ಗೆ ಭಾರತದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಅಮೆರಿಕದ ವಸ್ತುಗಳಿಗೆ ಭಾರತದಲ್ಲಿ ಟ್ಯಾಕ್ಸ್ ಜಾಸ್ತಿ ಇದೆ. ಅದಕ್ಕೆ ಮೋದಿ ಅವರು ಅಮೆರಿಕಕ್ಕೆ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಅಮೆರಿಕದ ಕಂಪನಿ ಬಯಸಿದರೆ ಭಾರತಕ್ಕೆ ಬಂದು ತಮ್ಮ ಕಂಪನಿಯನ್ನ ನಿರ್ಮಿಸಿ ಅಂತ. ಅದೇ ವಿಷಯ ಟ್ರಂಪ್ ಕೂಡ ಹೇಳ್ತಾ ಇದ್ದಾರೆ, ಭಾರತದ ಕಂಪನಿ ಅಮೆರಿಕಕ್ಕೆ ಬರ್ಲಿ ಅಂತ. ಎರಡು ದೇಶಗಳು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು ಅನ್ನುವ ಯೋಚನೆಯಲ್ಲಿದೆ. ಇದೇ ವಿಷಯಗಳನ್ನ ಇಟ್ಕೊಂಡು ಅಮೆರಿಕ ಹಾಗೂ ಭಾರತದ ನಡುವೆ ಸಂಘರ್ಷ ನಡೀತಾ ಇದೆ. ಈಗ ಇಬ್ಬರು ಇದನ್ನ ಯಾವ ರೀತಿ ಬಗೆಹರಿಸಿಕೊಳ್ತಾರೆ ಅನ್ನೋದು ನೋಡ್ಬೇಕು. ಇನ್ನೊಂದು ಕಡೆ ಇಲಾನ್ ಮಸ್ಕ್ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಲಿಂಕ್ಡ್ಇನ್ ನಲ್ಲಿ ತಮ್ಮ ಪ್ರೊಫೈಲ್ ಅನ್ನ ಓಪನ್ ಮಾಡಿದ್ದಾರೆ. ಇಲಾನ್ ಮಸ್ಕ್ ಹಲವಾರು ದಿನಗಳಿಂದ ಟೆಸ್ಲಾದ ಜೊತೆ ಭಾರತಕ್ಕೆ ಬರೋಕೆ ನೋಡ್ತಾ ಇದ್ರು. ಆದ್ರೆ ಅದಕ್ಕೆ ಭಾರತ ಒಪ್ಪಲಿಲ್ಲ. ಇಲಾನ್ ಮಸ್ಕ್ ಟೆಸ್ಲಾವನ್ನ ಅಮೆರಿಕದಲ್ಲಿ ತಯಾರಿಸಿ ಭಾರತದಲ್ಲಿ ಮಾರ್ಬೇಕು ಅಂತ ಬಯಸ್ತಾರೆ. ಆದ್ರೆ ಭಾರತ ಸರ್ಕಾರ ಇದಕ್ಕೆ ಟ್ಯಾಕ್ಸ್ ಹೇರುತ್ತೇವೆ ಅಂದಿದ್ದಾರೆ. ಅಮೆರಿಕ ಟ್ಯಾಕ್ಸ್ ಅಷ್ಟು ಕೊಡೋಕೆ ಆಗೋದಿಲ್ಲ ಅಂತಿದೆ. ಅದೇ ಕಾರಣಕ್ಕೆ ಭಾರತ ಎರಡನೇ ಆಪ್ಷನ್ ಕೊಟ್ಟಿರೋದು, ಬೆಂಗಳೂರಿನಲ್ಲಿ ಪ್ಲಾಂಟ್ ಮಾಡಿ ಜೋಡಿಸಿ ಮಾರಾಟ ಮಾಡಿ. ಇದರಿಂದ ನಮ್ಮಲ್ಲೂ ಕೆಲವರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಅದರ ಒಪ್ಪಂದ ಕೂಡ ಆಗಿದೆ. ಭಾರತ ಸರ್ಕಾರ ಟೆಸ್ಲಾಕ್ಕೆ ಬೆಂಗಳೂರಿನಲ್ಲಿ ಜಾಗ ಕೊಡಲು ಕೂಡ ಸಿದ್ಧವಾಗಿದೆ. ಹಾಗೆ ನೋಡಿದ್ರೆ ಅಮೆರಿಕ ಹೇಳೋದು ಸತ್ಯ. ಭಾರತ ಅಮೆರಿಕ ದೇಶದ ವಸ್ತುವಿನ ಮೇಲೆ ಹೆಚ್ಚಿನ ಟ್ಯಾಕ್ಸ್ ಹಾಕಿದೆ. ಒಟ್ಟಾರೆ ಭಾರತ ಹಾಗೂ ಅಮೆರಿಕ ಜಿಯೋಪಾಲಿಟಿಕ್ಸ್ ನಲ್ಲಿ ಒಂದಾಗಿದೆ. ವ್ಯಾಪಾರ ಹಾಗೂ ಟ್ಯಾಕ್ಸ್ ವಿಷಯದಲ್ಲಿ ಸ್ವಲ್ಪ ಗೊಂದಲವಿದೆ. ಈ ವಿಷಯ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅನ್ನೋದು ನೋಡ್ಬೇಕು ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.